ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ಬಿಜೆಪಿಯವರು ಷಡ್ಯಂತ್ರ ಮಾಡಿದ್ದಾರೆ ಅಂತ ತೀರ್ಪು ಬಂದಾಗ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾತಾಡಿದರು. ಈ ಹೇಳಿಕೆ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ಡಿ.ಕೆ. ಶಿವಕುಮಾರ್ ಅವರ ವೈಯಕ್ತಿಕ ಹೇಳಿಕೆ. ಯಾವ ಉದ್ದೇಶ ಮತ್ತು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ನಾವು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಗೌರವ ಕೊಡಬೇಕು. ವಿನಯ್ ಕುಲಕರ್ಣಿಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಕೋರ್ಟ್ ತೀರ್ಪನ್ನು ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಹೌದು, ಯಾರೇನೇ ಆದರೂ ರಾಜಕೀಯ ಮಾತಾಡಬಹುದೇ ಹೊರತು ಕಾನೂನನ್ನು ಪ್ರಶ್ನೆ ಮಾಡಬಾರ್ದು. ಅದು ಅವ್ರು ಹೇಳಿರ್ತಕ್ಕಂಥದ್ದು. ನಾವು ಈ ದೇಶದ ನ್ಯಾಯಾಂಗದ ವ್ಯವಸ್ಥೆಯನ್ನು ಗೌರವಿಸಬೇಕು. ಸರಿ ತಪ್ಪು ಮಾಡೋದಕ್ಕೆ ಮತ್ತೆ ಅಪೀಲ್ ಹಾಕೋಕೆ ಅವಕಾಶ ಇದೆ. ಅವರು ಅಪೀಲ್ ಹಾಕಿ ಇದು ಕೊಟ್ಟಿರ್ತಕ್ಕಂಥ ತೀರ್ಪು ಸರಿ ಇಲ್ಲ ಅಂತ ಅವರು ಹೇಳೋದಕ್ಕೆ ಅವಕಾಶ ಇದೆ. ಅದನ್ನು ಅವ್ರು ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಆದರೆ ತೀರ್ಪನ್ನು ನಾವು ಪ್ರಶ್ನೆ ಮಾಡೋದಕ್ಕೆ ನಾವು ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ನಾವು ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲ, ಇಟ್ಸ್ ಎ ವೆರಿ ಇಲ್ಲ ಅವರು ಈಗ ಅಧ್ಯಕ್ಷರದ್ದು ಸ್ಟೇಟ್ಮೆಂಟ್ ನೋಡಿದೆ. ಯಡಿಯೂರಪ್ಪರು ಸ್ಟೇಟ್ಮೆಂಟು ಅವರು ಒಂಥರ ಬೇರೆ ರೀತಿಯಲ್ಲಿ ಇದೆಲ್ಲ ಹಿಂಗಾಗಬಾರ್ದಾಗಿತ್ತು. ಈ ನ್ಯಾಯಾಲಯಗಳು ಈ ಥರ ತೀರ್ಮಾನ ಮಾಡಿದಾಗ ಒಂದು ಕಡೆಗೆ ತಲೆಬಾಗಬೇಕಾಗ್ತದೆ. ಹೋರಾಟ ಮಾಡ್ತಕ್ಕಂಥ ಅವಕಾಶಗಳು ಸಿಕ್ಕಾಗ, ಯಾಕೆಂದರೆ ಇದು ಭಾಳ ಸೂಕ್ಷ್ಮ ಇರ್ತದೆ. ಸುಮಾರಷ್ಟು ಕುಟುಂಬದ ಬಗ್ಗೆ ಎಲ್ಲ ಇರೋದ್ರಿಂದ ನಾನು ಅದ್ರ ಬಗ್ಗೆ ಹೇಳೋದಕ್ಕಲ್ಲ. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್. ಹಿಂಗೆ ಆಗಬಾರ್ದಾಗಿತ್ತು. ಈ ಎಪಿಸೋಡ್ಸೇ ಆಗಬಾರ್ದಾಗಿತ್ತು. ಈ 10-12 ವರ್ಷದಿಂದ ಏನಾಗಿದೆ ಸ್ಟಾರ್ಟಿಂಗಿಂದ ನಡೆದು ಇಲ್ಲಿವರೆಗೂ ಕೂಡ ನ್ಯಾಯಾಲಯ ಏನಾದ್ರು ಹೇಳಿದಾಗ ನಾವೇನೇ ಹೇಳಿದ್ರೂ ಅದು ನಮ್ಮನ್ನು ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ ಯಾವಾಗಲೂ ಕೂಡ. ಆದರೆ ಈ ಸಿಚುವೇಶನ್ ಆಗಬಾರ್ದಾಗಿತ್ತು. ಹುಷಾರಾಗಿರ್ಬೇಕಾಗ್ತದೆ ಎಲ್ಲರೂ ಕೂಡ ಯಾವುದೇ ಸಂದರ್ಭದಲ್ಲಿ ಅಂಥೇಳಿ ನಾನು ಅನ್ಸೋಕ್ಕೆ. ಹಂಗಂದ ತಕ್ಷಣ ಪರ ವಿರೋಧ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಇಟ್ಸ್ ಎ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್. ಬಿಜೆಪಿಯವರು ಸತ್ಯಮೇವ ಜಯತೆ ಅಂತ ಟ್ವೀಟ್ ಮಾಡಿದ್ದಾರೆ. ಎಷ್ಟು ಜನರನ್ನ ಅವರು ವಾಷಿಂಗ್ ಮಿಷಿನಿಗೆ ಹಾಕಿ ಕ್ಲೀನ್ ಮಾಡ್ಕೊಂಡಾರಂತೆ ಓವರ್ ನೈಟ್ ಕೊಡಬೇಕಾ? ಯಾರ್ಯಾರ ಮೇಲೆ ಎಷ್ಟೆಷ್ಟು, ಯಾರ್ಯಾರ ಮೇಲೆ ಮರ್ಡರ್ ಕೇಸ್ ಇದೆ, ಇಡಿ ಕೇಸ್ ಇದೆ, ಇನ್ಕಮ್ ಟ್ಯಾಕ್ಸ್ ಇದೆ, ಅವ್ರನ್ನೆಲ್ಲರನ್ನೂ ವಾಷಿಂಗ್ ಮಿಷಿನಿಗೆ ಹಾಕಿ BJP ವಾಷಿಂಗ್ ಮಿಷಿನಿಗೆ ಈ ಥರ ನಿಮ್ಮ ಕಲರ್ ಇರೋ ಶರ್ಟ್ ಎಲ್ಲ ಬೆಳ್ಳಕ್ಕಾಗ್ಬಿಟ್ಟವ. ಅವ್ರದ್ದು ಲಿಸ್ಟ್ ಕೊಡಲ ಅದನ್ನ. ಅದಕ್ಕೆ ಹೇಳಿದ್ದು BJPಯವ್ರಿಗೆ ಏನು ಗೊತ್ತಾ, ಭಾವನಾತ್ಮಕ ಇದೆಲ್ಲ. ಅವರೆಲ್ಲ ಡೆವಲಪ್ಮೆಂಟ್ ನೋಡ್ಕೊಂಡು ಮಾಡೋದಿಲ್ಲ. ಅವರೆಲ್ಲ ಗ್ಯಾರಂಟಿ ವಿರೋಧ ಮಾಡಿದವರು ಮತ್ತು ಈ ಗ್ಯಾರಂಟಿ ಪರವಾಗಿ ಇನ್ನೂ ಬೇಕಾದ್ರೆ ಕೊಡ್ರಿ ಅಂತ. ಯಾಕೆಂದರೆ ಅವ್ರ ಮನೇಲಿರೋ ಡ್ರೈವರು ಆಳುಗಳೆಲ್ಲ ಇದರಲ್ಲೇ ಜೀವನ ಮಾಡ್ತಾ ಇರೋದು. ಅವರು ಕೂಡ ಸಂಬಳದಲ್ಲ. ಅದಕ್ಕೆ ಮಾತಾಡೋಕ್ಕೆ ನನಗೂ ಬರ್ತದೆ. ಬೇಡ, ಇದೆಲ್ಲ ನ್ಯಾಯಾಲಯ ಇಂಥದ್ದೆಲ್ಲ ಆದಾಗ ಸೊಸೈಟಿಯಲ್ಲಿ ಈ ಥರ ಆಗಬಾರ್ದು. ಆ ರೀತಿ ನಾವು ನೋಡ್ಕೊಳ್ಬೇಕಾಗತ್ತೆ. ಅದೆಲ್ಲ ನಮ್ಮ ಜವಾಬ್ದಾರಿ, ಸಾಮಾನ್ಯ ಜನರ ಜವಾಬ್ದಾರಿ, ನಮ್ಮಂಥವ್ರು ಆಡಳಿತ ಮಾಡೋರ ಜವಾಬ್ದಾರಿ. ಕಾನೂನು ಕೂಡ ಒಂದು ಕಡೆಗೆ ಹುಷಾರಾಗಿರಬೇಕಾಗತ್ತೆ. ಮಾಧ್ಯಮ ನಿಮ್ಮಂಥವ್ರ ಮೂಲಕನೂ ಕೂಡ ಒಳ್ಳೆ ಮಾಹಿತಿ ಸಂದೇಶ ಹೋಗಲಿ. ಇಂಥ ಸಿಚುವೇಶನ್ಸ್ ಆಗಬಾರ್ದು ಅಂತೇಳಿ ಅಷ್ಟು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ.